केसीएन में आपका स्वागत है। मैं किंग हमीद। नहीं छोड़, चप्पल लेने को मारती है। क्यों को बोले तो क्या अवस्था है, कब बोले थे भाभी हमारा बाबा साहब के ऊपर ही चाहती। अमित शाह को ये रात से गड़ी पार करना, उसे पहले से गड़ी पार कर डालते तो यहाँ तलक नहीं चाहते थे, उन्होंने छोड़ने गए बीजेपी वाले उन्होंने आके। अब इसके बारे में कभी से अमित शाह राज्य में देने तलक हमारा चलने को जाते रहता। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ರಾಜ್ಯ ದ್ರಾವಿಡ ಮಹಾಸಭಾ ಆರ್ಡಿಎಂಎಸ್ ಅಶೋಕಪುರಂ ಶ್ರೀನಿವಾಸ, ರಾಜ್ಯಾಧ್ಯಕ್ಷರು ಗಾಂಧಿನಗರ ಶಾಂತಮ್ಮ, ರಾಜ್ಯ ಕಾರ್ಯದರ್ಶಿ ರವರಿಗೆ ಗೌರವಾನ್ವಿತ ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ, ಮೈಸೂರು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು, ಕರ್ನಾಟಕ. ದಿನಾಂಕ 16/1/2025 ವಾರ ಗುರುವಾರ. ಮಾನ್ಯರೇ, ವಿಷಯ ವಿಶ್ವ ಮಾನವ ಭಾರತಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ದಿನಾಂಕ 16/1/2025 ಪುರ ಸುಮೋಟೋ ಪ್ರಕರಣ ದಾಖಲು ಮಾಡುವಂತೆ ನ್ಯಾಯಾಲಯ ಈಗಾಗಲೇ ಆದೇಶ ನೀಡಿದೆ. ಈ ಹಿಂದೆ ಜೈಲಿಗೆ ಹೋಗಿ ಬಂದಿರುವ ಅಮಿತ್ ಶಾ ಅವರಿಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಆ ಕಾರಣದಿಂದ ದರ್ಪ ಪ್ರದರ್ಶಿಸುತ್ತಿದ್ದಾರೆ. ದೇಶಾದ್ಯಂತ ಶಾಂತಿಯುತವಾದ ಪ್ರತಿಭಟನೆ. ದೆಹಲಿ ನಮಗೆ ದೂರವಿಲ್ಲ. ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂರುವುದಿಲ್ಲ. ಜನವರಿ 26ರಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ನೈತಿಕತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಲ್ಲ. ಇನ್ನಾದರೂ ದೇಶ ವಿರೋಧಿ ಅಮಿತ್ ಶಾ ಅವರಿಗೆ ಸಚಿವ ಸಂಪುಟದಿಂದ ತೆಗೆದುಹಾಕಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ತಪ್ಪಿದರೆ ಜನವರಿ 26ರಂದು ದೆಹಲಿಯ ಕಡೆ ರಾಜ್ಯ ದ್ರಾವಿಡ ಮಹಾಸಭಾ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ತೆರಳಲಿದ್ದಾರೆ. ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ದೆಹಲಿ ಚಲೋ ಮಾಡಲಿದ್ದೇವೆ. ಸತ್ತ ಮೇಲೆ ನಮಗೆ ಸ್ವರ್ಗ ಸಿಗುವುದು ಬೇಡ, ಬದುಕಿರುವಾಗಲೇ ನಮಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಸ್ವರ್ಗವನ್ನೇ ನೀಡಿದ್ದಾರೆ. ಅಂಬೇಡ್ಕರ್ ಬರೆದಿರುವ ಸಂವಿಧಾನದಿಂದಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಪುರುಷೋತ್ತಮ್ ಮಾಜಿ ಮಹಾಪೌರರು, ವಿ ರಾಮಸ್ವಾಮಿ ಆದಿ ಕರ್ನಾಟಕ ಮಹಾಸಂಸ್ಥೆ ಮಾಜಿ ಅಧ್ಯಕ್ಷರು, ಎಚ್ ವಾಸು ಕೋಆಪರೇಟಿವ್ ಸೊಸೈಟಿ ಮಾಜಿ ಅಧ್ಯಕ್ಷರು, ಶ್ರೀಧರ್ ಸಂಪಾದಕರು, ಭೀಮ ಬಳಗದ ಉಪಾಧ್ಯಕ್ಷರು, ಸುರೇಶ್ ಎನ್ಆರ್ ಪ್ರತಿಭಟನೆಯಲ್ಲಿ ಮಾತನಾಡಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಜೈ ಜೈ ಅಂಬೇಡ್ಕರ್, ವಿಶ್ವ ಮಾನವ, ವಿಶ್ವ ಮಾನವ, ಸಂವಿಧಾನ ಶಿಲ್ಪಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಭಾರತ ರತ್ನ, ಶೋಷಿತ ನಾಯಕ, ಶೋಷಿತ ನಾಯಕ, ಬಡವರ ನಾಯಕ, ಬಡವರ ನಾಯಕ, ಶೋಷಿತರ ಬೆಳಕು, ಶೋಷಿತರ ನಾಯಕ, ಶೋಷಿತ ನಾಯಕ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವ ಮಾನವ, ಶೋಷಿತರ ಕಣ್ಣು, ಶೋಷಿತರ ಬೆಳಕು, ಬಡವರ ಆಶಾಕಿರಣ, जय 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 विश्व मानव, विश्व मानव, संविधान शिल्पी, संविधान शिल्पी, भारत रत्न, भारत रत्न, विश्व मानव, विश्व मानव. ಈ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ, ಈ ದೇಶ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ನೀವ್ ಯಾರಾದ್ರೂ, ನೀವು ಜಾತಿವಾದಿಗಳು, ಧರ್ಮವಾದಿಗಳು, ಮನುಷ್ಯತ್ವ ಇಲ್ಲಂತವ್ರು ಇಡೀ ಪ್ರಪಂಚ ಸವಾಲಾಗ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಓದಿದ್ದೀರಾ ನೀವು? ಅವರು ಓದಿರತಕ್ಕಂಥ ಅಷ್ಟು ಓದಿದ್ದೀರಾ? ನಾನು ಬರೀ ಇಂಡಿಯಾ ಕಂಪೇರ್ ಮಾಡ್ತಾ ಇಲ್ಲ, ಇಡೀ ವರ್ಲ್ಡ್ ಅಲ್ಲಿ, ಇಂಡಿಯಾದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಜನ ಪ್ರಪಂಚದಲ್ಲಿ ಜ್ಞಾನಿಗಳಿದ್ದಾರೆ. ನೀವೆಲ್ಲ ಒಂದ್ ಕಡೆ ಕುತ್ಕೊಳ್ರಿ, ನೀವೆಲ್ಲ ಒಂದ್ ಕಡೆ ಕುತ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ಕೊಳ್ಳಿ. ಇಡೀ ಜಗತ್ತಿನ ಅಷ್ಟೇನ ಜ್ಞಾನಿಗಳು ಇದ್ರು ಕೂಡ ಇವರಷ್ಟು ವಿದ್ಯೆ ಯಾರು ಓದಿಲ್ಲ. ಇವರಂತ ಕಡು ಬಡತನದಲ್ಲಿ ಹುಟ್ಟಿ ಬಟ್ಟೆ ಕಂಡುಕೊಳ್ಳೋದಾಗಿರ್ಲಿ, ಅವರ ಹೊಟ್ಟೆ ತುಂಬಿಸ್ಕೊಳ್ಳೋ ಬದುಕಟ್ಟುಗಳಾಗಿರ್ಲಿ, ಎಲ್ಲೂ ಕೂಡ ಒಂದು ಸ್ವಾರ್ಥತೆ ಮೆರೆದವರಲ್ಲ. ಅಂತವ್ರ ಬಗ್ಗೆ ನಮ್ಮಿಂದ ಓಟ್ ಹಾಕ್ಸ್ಕೊಂಡು ಹೋಗಿ ಒಬ್ರು MLA ಆಗ್ತೀರಿ, ಅದರಿಂದ ನೀವು ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ.
ಒಂದ್ ಕಡೆ ನೀವು ನಮ್ಮಿಂದ ಓಟ್ ಹಾಸ್ಕೊಂಡು ಜಿಲ್ಲೆಗಳಲ್ಲಿ MP ಆಗ್ತೀರಿ, ಕೇಂದ್ರ ಸಚಿವಗಳಾಗ್ತೀರಿ, ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತೀರಿ. ನಿಮ್ಗೆ ನಾಚಿಕೆ ಆಗಿಲ್ವೇನ್ರಿ? ನಿಮ್ಮ ಪಾರ್ಟಿಗಳಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಅಂದ್ರೆ ಕಾಂಗ್ರೆಸ್ ನಲ್ಲಿ, JDS ನಲ್ಲಿ, ಬಿಜೆಪಿ ನಿಮ್ಮ ಪಾರ್ಟಿಗಳು ಸೀಟ್ ಕೊಟ್ಟಿಲ್ಲ ಅಂದಾಗ ನೀವು ಜಾತಿ ಬಲ ತೋರಿಸ್ತೀರಿ, ನಿಮ್ಮ ಹಣದ ಬಲ ತೋರಿಸ್ತೀರಿ. ನನ್ನ ಹತ್ರ ನಾನು ಹಿಂಗ್ ಜನ ಮಡಿಗೆ ಅಂತ ತಗೊಂಡು ವಿಧಾನಸೌಧಕ್ಕೆ ಬಾಗಿಲು ಮುಗ್ತೀರಿ, ವಿಧಾನಸೌಧ ಮುಖಾಂತ ಕೆಲಸ ಮಾಡ್ತೀರಿ, ಪಾರ್ಲಿಮೆಂಟ್ ಮುಗ್ತಿದ್ರಿ. ಆದ್ರೆ ಬಾಡಿಗೆ ಸಂವಿಧಾನ ತಪ್ಪಿಸಿ ಸ್ವತಃ ಸಂವಿಧಾನ ಬರ್ಕೊಟ್ಟು ಇವತ್ತು ಹೆಣ್ಮಕ್ಳನ್ನ ಈ ರಾಷ್ಟ್ರದಲ್ಲಿ ಹಿಂದೂವಾದಿಗಳು, ಕೋಮವಾದಿಗಳು, ಮಾನವೀಯತೆಯಿಲ್ಲದರು ಮಕ್ಕಳ ಯಂತ್ರ ಮಾಡ್ಕೊಂಡ್ಬಿಟ್ಟಿದ್ರು. ಏನೇಳಿ ಈ ರಾಷ್ಟ್ರದಲ್ಲಿ ಹೆಣ್ಮಕ್ಳನ್ನ ಮಕ್ಕಳ ಅಡಿ ಅಂತ ಹೆಣ್ಮಕ್ಳ ಯಂತ್ರ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಫುಲ್ ಸ್ಟಾಪ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಂತಾರ ಈ ಸಂವಿಧಾನ ಬರೆದಂತ ಅಂಬೇಡ್ಕರ್ ರೀ. ಅವ್ರ ಬಗ್ಗೆ ಸುಮಾರು ಒಂದೊಂದು ತಿಂಗಳ ಹಿಂದ್ಗಡೆ ಅಮಿತ್ ಶಾ ಅಲ್ಲಿ ಪಾರ್ಲಿಮೆಂಟ್ ಅಲ್ಲೇ ಕುತ್ಕೊಂಡು ಇವತ್ತು ಅಲ್ಲಿ ನಿಂತ್ಕೊಂಡು ಇವತ್ತು ಅಂಬೇಡ್ಕರ್ 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 ಅಂದ್ರೆ ಅದರಿಂದ ಏನು ಪ್ರಜ್ಞೆ ಇಲ್ಲ. ನೀವು ಅದ್ರ ಬದಲು ನೀವು ಯಾವನ ಕಣ್ಣು ಕಾಣ್ಬೇಕು, ಯಾವ ಒಂದ್ ಹೇಳಪ್ಪ, ನಾವೇನು ಅಂಬೇಡ್ಕರ್ ಅಂಬೇಡ್ಕರ್ ಇದ್ರು ಸಂವಿಧಾನ ಬರೆದ್ರೆ ಅವ್ರು ಅದ್ಭುತವಾಗಿ ಇದ್ದೀವಿ. ನೀವು ದೇವ್ರು ಹೇಳಿದ್ರಲ್ಲ, ಮುಸ್ಲಿಮರಿಗೆ ಅಲ್ಲ ಇದೆ, ಇಡೀ ವರ್ಲ್ಡ್ ಅಲ್ಲೇ ಪೈಗಂಬರ್ ಅಂತ ಗೌರವಿಸ್ತಾರೆ. ಮುಸ್ಲಿಮರಿಗೆ ಅವ್ರಿಗೆ ಇಸ್ಲಾಂ ಧರ್ಮ ಬೇರೆ, ಅವ್ರು ಅಲ್ಲ ಅಂತ ಕೂಗ್ತಾರೆ. ಕ್ರೈಸ್ತರು ಅವರ ನಾಯಕ ಯಾರು ಅಂತಂದ್ರೆ ಇಡೀ ವಿಶ್ವದಲ್ಲೇ ಪ್ರೀತಿಯ ದೇವರು ಅಂತ ಯೇಸು ಅಂತ ಹೇಳ್ತಾರೆ. ನಮ್ ಹಿಂದೂ ಒಳಗಡೆ ನೀವು ನಮ್ಮನ್ನ ವಲಿಯ ಮಾದಿಗ ಜಲಗಾರ ಅಂತ ನೀವ್ ಹೇಳ್ಕೊಂಡ್ರೆ ನೀವು ಇಲ್ಲಿ 1000 ವರ್ಷ 100 ವರ್ಷ ದಾಳಿ ಮಾಡ್ಕೊಂಡೆ ಬರ್ತಿದ್ದೀರಿ. ಇನ್ನು ಮುಂದೆ ಕೂಡ ದಯವಿಟ್ಟು ಇದನ್ನ ಇಲ್ಲಿ ನಿಲ್ಲಿಸ್ಬೇಕಂತ ನಿಮ್ಮಲ್ಲಿ ಕೋರ್ತಾ, ನಾವೆಲ್ಲರೂ ಕೂಡ ದೇಶ ಕಟ್ಟಂತರಾಗಬೇಕು, ಜನ ನಾವು ಒಳ್ಳೆ ಕೆಟ್ಟ ಬೆರೆಯಂತರಾಗಬೇಕು. ದೇಶವನ್ನ ನಾವೆಲ್ಲರೂ ಕೂಡ ಸಮೃದ್ಧಿ ಕೊಂಡೋಗೋ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಈ ದೇಶ ಬಾಳ್ ಬದುಕ್ಬೇಕಂತ ನಾವು ಕೋರ್ಕೊಳ್ತೀವಿ. ದಯವಿಟ್ಟು ಇನ್ಮೇಲಾದ್ರೂ ಕೂಡ ಈ ಸಣ್ಣತನ ಬಿಡಿ. ಯಾರು ಈ ಅಮಿತ್ ಶಾ ಇವತ್ತು ಈ ರಾಷ್ಟ್ರದಲ್ಲಿ ಗೃಹ ಮಂತ್ರಿ ಅನಲಾಯಕು, ಆತನಿಗೆ ಕೂಡಲೇ ನೀವು ಆಮೇಲೆ ಇಮಿಡಿಯೇಟ್ಲಿ ಅವರಿಗೆ ಶಾಸಕ ಸ್ಥಾನಕ್ಕೆ ಮಂತ್ರಿ ಸ್ಥಾನ ರಜೆಗೊಳಿಸಿ ರಾಜೀನಾಮೆ ಪಡೆದು ಆತನಿಗೆ ಜೈಲ್ಗಟ್ಟಂತ ಕೆಲಸ ನೀವು ಮಾಡಬೇಕು. ಒಂದೇಳೆ ನೀವು ಅಪ್ಪಿತಪ್ಪಿ ಮಾಡಲಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಎಲ್ಲ ಬಿಜೆಪಿ ಸಮಸ್ಯೆ ನಡೆದ್ರು ಕೂಡ ಅಷ್ಟು ಸುಲಭ ನಿಮ್ ನಡೆಯಕ್ ಬಿಡಲ್ಲ. ವಿಶ್ವಮನ್ ಅಂಬೇಡ್ಕರ್ ಅವ್ರಿಗೆ ವಿಶ್ವಮನ್ ಗೃಹ ಮಂತ್ರಿ ಯಾರಿದ್ದಾರೆ ಅವರು ಈ ದೇಶದ ಸಂವಿಧಾನ ಬರೆದಂತ ಒಬ್ಬ ಮಹಾಚೇತನ, ಆ ಮಹಾಪುರುಷರಿಗೆ ಅವರು ವಿಷಯವಾಗಿ ಅಧಿವೇಶನದಲ್ಲಿ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಅದು ಬಹಳ ಖಂಡನೀಯ. ಎಲ್ಲ ಅನೇಕ ದೇಶಭಕ್ತರು, ರಾಷ್ಟ್ರವಾದಿಗಳು, ಇಡೀ ಮಾನವ ಕುಲ ಗೌರವಿಸಂತ ಎಲ್ಲ ನಾಯಕರು ಕೂಡ ಏನು ಕಳೆದ ತಿಂಗಳಿಂದ ಕೂಡ ನಿರಂತರ ಅಂತಂತ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಹೆಸರು ಅಶೋಕ್ಪುರಂ ಶ್ರೀನಿವಾಸ್ ಅಂತ, ರಾಜ್ಯ ದ್ರಾವಿಡ ಮಹಾಸಭಾ ಈ ಸಂಸ್ಥೆ ರಾಜ್ಯಾಧ್ಯಕ್ಷ ನಾನು. ಈ ದಿನ ಏನು ನಮ್ಮ ಹೆಸರು ಭಾಸ್ಕರ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇಡೀ ಜಿಲ್ಲೆಯಲ್ಲಿ ಮೂಲಕ ನಾವು ಇಲ್ಲಿ ಬಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡತಕ್ಕಂಥ ಸಂವಿಧಾನ ಏನಿದೆ ಅವೆಲ್ಲವನ್ನು ಒಳಗೊಂಡು ಅವರ ಇರತಕ್ಕಂಥ ಮಾತಾಡ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆ ಬಹಳಷ್ಟು ಖಂಡಿಸ್ತದೆ. ಅದಕ್ಕೆ ಎಲ್ಲ ವರ್ಗದ ಜನರು ಕೂಡ ಅವರ ಬಗ್ಗೆ ಸಾಕಷ್ಟು ಸ್ಟ್ರೈಕ್ ಮಾಡಿದ್ದಾರೆ. ಅವರು ಆದಷ್ಟು ಬೇಗ ಇದು ತಪ್ಪನ್ನು ಒಪ್ಪಿಕೊಂಡು ಅವ್ರನ್ನ ಸ್ಥಾನದ ಕೆಳಗಿಳಿಸಿ ಅವ್ರಿಗೆ ಸೂಕ್ತವಾದ ದಂಡಗಳಾಗ್ತಕ್ಕಂಥ ತಮ್ಮಲ್ಲಿ ಕೇಳ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಬಾಬಾ ಸಾಹೇಬರು ಬರ್ತಕ್ಕಂಥ ಸಂವಿಧಾನದಿಂದಲೇ ಇವತ್ತು ಬಡವರ ಪರ ನಿಂತಿರ್ತಕ್ಕಂಥ ಸರ್ಕಾರ ಬರ್ತದೆ. ಅದರಿಂದ ಎಲ್ರಿಗೂ ಒಳ್ಳೆದಾಗ್ಲಿ. ಎಲ್ಲ ಸಮುದಾಯದವರು ಸೇರಿ ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಧರ್ಮ ಅಂದೇನೆ ಎಲ್ಲರಿಗೂ ಒಳ್ಳೆದು ಮಾಡ್ತಕ್ಕಂಥ ಸರ್ಕಾರ ಬಂದು ಒಳ್ಳೆದು ಮಾಡಿ ಅಂತ ಕೇಳ್ಕೊತ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮಾಡ್ತೀವಿ ಏನ್ ಮಾಡ್ಬಲ್ರು ತಿಳ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದಲಿತ ರಾಷ್ಟ್ರೀಯ ಅಲ್ಲ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ದೇಶ ಆಳ ಅಂತವ್ರೆ, ರಾಜ್ಯ ಆಳ ಅಂತವ್ರೆ. ನೀವು ಕಾಂಗ್ರೆಸ್ ಅವರಾಗಿರ್ಬೋದು, ಬಿಜೆಪಿ ಇರ್ಬೋದು, JDS ಅವರಾಗಿರ್ಬೋದು, ಜನ ನಿಮಗೆ ಅಟ್ಟಾಡ್ಸ್ಕೊಂಡು ನಾವು ಹೊಡೆಯಂಗೆ ಹೊಡಿತಾರೆ. ಯಾಕಂದ್ರೆ ನಿಮ್ಗೆ ಯಾವ ಭದ್ರತೆನೂ ಕೂಡ ಇಲ್ಲ. ಏನ್ ಮಾಡ್ತಿದ್ರಿ ನೀವೆಲ್ಲ? ನಿಮ್ಗೆ ಪಾರ್ಟಿಗಳು ಚೀಟ್ ಕೊಡ್ದೋದಾಗ ನಿಮಗೆ ನೀವು ಲಾರಿ ಜನ ಕರ್ಕೊಂಡು ಶೋ ಮಾಡ್ತೀರಿ,
ನೀವು ಜಾತಿ ಜನ ನಿಮ್ಮ ಜಾತಿಯರ ಶೋ ಮಾಡ್ತೀರಿ, ಆದರೆ ಒಬ್ಬ ಸಂವಿಧಾನ ಬರೆದಂಥ ಒಬ್ಬ ದೇಶ ಪ್ರೇಮಿಗೆ ಅಪಮಾನ ಮಾಡಿದ್ದಾನೆ. ಅವರು ಕೂಡ ಈ ರಾಷ್ಟ್ರದ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನ ಗೃಹ ಮಂತ್ರಿ ಅಷ್ಟು ಆ ಥರ ಹಗುರವಾಗಿ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಒಬ್ಬ MLA ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಒಬ್ಬ MP ಶಾಸಕ ಸ್ಥಾನ ಕೊಟ್ಟಿಲ್ಲ, ಅವ್ರ ಮನೆ ನುಗ್ಗಿ ಒಂದು ಹೋರಾಟ ಮಾಡಿಲ್ಲ. ಆದರೆ ನಿಮ್ಮ ಪಾರ್ಟಿಗಳೇ ನಿಮ್ಮ ಕುಟುಂಬದಲ್ಲಿ ಏನಾರ ಒಂದು ಸ್ಥಾನಮಾನ ಸಿಗ್ದಾಗ ಏನು ಬಟ್ಟೆ ಕಳೆದೇನು ಇಸ ಕುಡಿಯೋದೇನು ರಾಡಿಗಳು ನಿಮ್ಮ ಹಿಂಬಾಲಕರೆಲ್ಲ ಬಸ್ ಸುಟ್ಟಾಕತ್ತೇನು ಕಾನೂನು ಕೈತಗಳದ್ದೇನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾಕೆ ನಿಮಗೆ ಕೀಳೆ ಎಮ್ಮೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಈ ದೇಶ ಬಸವಣ್ಣವ್ರು ಕಟ್ಟಿದ್ದಾರೆ, ಈ ದೇಶವನ್ನ ಬುದ್ಧ ಕಟ್ಟಿದ್ದಾರೆ, ಕನಕದಾಸರು ಕಟ್ಟಿ ಎಲ್ಲ ನಾಯಕರು ಕೂಡ ಆಗಿದ್ದಾರೆ. ಇಂಥವ್ರದ್ದು ಹೇಳಕ್ಕಾಗಲ್ಲ. ಏನಾದ್ರು ರಾಷ್ಟ್ರಕ್ಕೆ ಕುವೆಂಪುರದ್ದು ಪಾಲಿದೆ, ಎಲ್ಲ ನಾಯಕರದ್ದು ಎಲ್ಲ ಜಾತಿಯವ್ರದ್ದು ಕೂಡ ಪಾಲಿದೆ. ದಯವಿಟ್ಟು ಈ ಕೂಡಲೇ ನೀವೇನಾರ ಅಪ್ಪಿತಪ್ಪಿ ಬೇಕು ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿದವ್ರೆ ನಾವೆಲ್ಲರೂ ಕೂಡ ನಾವೆಲ್ಲೆಲ್ಲಿದ್ದೀವಿ ಜಿಲ್ಲಾಧಿಕಾರಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಅಮಾನದ ಉಪವಾಸ ಮಾಡ್ತೀವಿ. ಇಲ್ಲದವ್ರು ಅವ್ನು ರಾಜೀನಾಮೆ ತಗೊಳ್ಳಿದ್ರೆ ನಾನೇ ಅಶೋಕಪುರಂ ಶ್ರೀನಿವಾಸ್ ಅಂತ ಈ ಸಮಸ್ಯೆ ಅಧ್ಯಾಯಕ್ಕೆ ನಾನು ಈ ರಾಜ್ಯದಿಂದ ಘೋಷಣೆ ಮಾಡ್ತಿದ್ದೀನಿ. ನಾನು ದಯಮಾನ ಕೋರಿ ನಾನು ಅವ್ನಿಗೆ ರಾಜೀನಾಮೆ ಪಡೆಗಂಡು ನಾನು ಯಾವುದೇ ಅನ್ನಹಾರ ಬಿಟ್ಬಿಟ್ಟು ನಾನು ಅಲ್ಲೇ ಸಹಾಯಕ ನಾನು ರಾಷ್ಟ್ರಪತಿಗಳಿಗೆ ನಾನು ಮನವಿ ಬರೀತೀನಿ. ನನಗೆ ದಯಮಾನ ನಮ್ಮ ಸಂಸ್ಥೆ ವತಿಯಿಂದ ನಾನೇ ಅನ್ನಹಾರ ನೀರಲ್ಲಿ ಬಿಟ್ಟು ನಾನು ಈ ದೇಶದಲ್ಲಿ ನನಗೆ ಬೇಡ. ಇಂಥ ಒಬ್ಬ ರಾಷ್ಟ್ರ ಪ್ರೇಮಿಗೆ ಒಬ್ಬ ಅಪಮಾನ ಮಾಡಿದ್ಮೇಲೆ ನಾನು ಉಳಿಯೋದು ನಾನು ಅವರಿಂದನೇ ನನ್ನ ತಂದೆ ತಾಯಿಗಿಂತ ಯಾರು ಹೆಚ್ಚು ಅಂದ್ರೆ ನಾನು ಅಂಬೇಡ್ಕರ್ ಅಂತ ಹೇಳ್ತೀವಿ, ಬುದ್ಧ ಅಂತ ಹೇಳ್ತೀವಿ, ಬಸವಣ್ಣ ಅಂತ ಹೇಳ್ತೀವಿ. ಅಂಥ ತ್ಯಾಗರಿಗೆ ಅಂಥ ಮಾತುಗಳಿಗೆಲ್ಲ ಅಪಮಾನ ಮಾಡಿದರೆ ಅಮಿತ್ ಶಾ ಗೃಹ ಮಂತ್ರಿ ಆತನ ರಾಜೀನಾಮೆ ಕೊಡೋಗಂಟ ನಾವು ನೋಡ್ತೀವಿ. ಇಲ್ಲ ಅಂತಂದ್ರೆ ನಾನು ಸತ್ಯಾಗ್ರಹ ಸತ್ಯಾಗ್ರಹ ಅಲ್ಲಿಕಂತೆ ನಾನು ದಯಮಾನ ಬೆಸ್ಟ್ ಹೋರಾಟಗಳಲ್ಲಿ ನಾನು ದಯಮಾನ ಕೊಡಿ. ನಾನು ದಯವಿಟ್ಟು ಇಂಥ ಕ್ರಮ ತಗೊಳ್ಳಕ್ಕೆ ನಾನು ಸಹಾಯಕನ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಸುರೇಶ್ ಎನ್ನಾರ್ಮೂಲ. ಇವತ್ತು RDMS ಈ ಬಾಬಾ ಸಾಹೇಬ್ರಿಗೆ ದೇಶದಲ್ಲಿ ಎಲ್ಲಾ ಕಡೆನೂ ಹೋರಾಟ ನಡೀತಾ ಇದೆ. ಅಂದ್ರೆ ಈ ದೇಶ में बहुत कड़े बहुत प्रतिभटने चलने को आ रहा है. अभी तक मोदी उनके ऊपर या राज्यपाल कौन भी उसके बारे में चकारा नहीं उठा रहा. क्यों नहीं उठा रहा करके उनके चमचा है ना सभी. मैं बोलती जो तुम ना संविधान के अड़ी में हमें सभी चल रही सो, हमारे तरफ से क्या भी नहीं, तुम्हारे तरफ से क्या भी नहीं. तुम्हें आने का टेम्पो संविधान के ऊपर में चलती नहीं. संविधान छोड़ को क्या भी नहीं करते हो करको तुम्हें सभी प्रमाणावचना करदाल को अब क्या बोलती हैं करको बोले तो बाबा साहेब ये एक पैसन. क्या है पैसन? मुसलमानों का बाबरी मस्जिद लेने का को तुम्हें फोड़े ना, तब भी वहां से अब तक भी ये चलने को जाता था, लड़िया जाते थे और स्ट्राइक होता था, सभी होता था. मगर कौन तुम ना ये संविधान में हुआ सो तुम ना रिलीफ हुआ सो. अब क्या जो बाबरी मस्जिद बने, रामभूमि बाबरी मस्जिद में रामभूमि बने ना, वो किसके नाम पे हुआ? क्या हुआ? जो कानून क्या है, कानून क्या बोला, कोर्ट से हुआ सो क्या फैसला छोड़ को देना उनको को सभी मुसलमान छोड़ को देना. हमें कौन से देवल को भी अभी तक हमें अपमान कर को नहीं. जो बाबा साहेब को कौन अपमान करती है, हमें क्या चुप रहने होते नहीं. क्या कहती है पेट को क्या देखो इलेक्शन में ना हिंदू ना मुसलमान कर को अलग अलग करना, उसके वास्ते क्या करती खाली हिंदू के तरफ से कड़को मैं हिंदू कर को मुसलमानों को अलग करती, क्रिश्चियनों को अलग करती, एसियां को अलग करती. अब स्वामी जी बोले थे क्या कर को बोले थे ನಮಗೆ ಸ್ವತಂತ್ರ ಸಿಕ್ಕದಕ್ಕಿಂತ ಮುಂಚೆ ನಾವೆಲ್ಲರೂ ದಲಿತರಾಗಿದ್ವಿ. ಇವಾಗ ನಮಗೆ ಅವರು ನಾವು ಹಾಕೊಂಡಿದ್ದೇನು ಅಂದ್ರೆ ಲಿಂಗಗಳನ್ನ ಹಾಕೊಂಡ್ಮೇಲೆ ನಾವು ಬಸವಣ್ಣನ ಫಾಲೋವರ್ಸ್ ಆದ್ವಿ ಅಷ್ಟೇ ಹೊರತು ಅವರು ಲಿಂಗ ಹಾಕೋಬಿಟ್ಟಿದ್ರು, ಅವರು ಲಿಂಗಾಯತರಾಯ್ತಿದ್ರು ಅಂತ. ಇದ್ರಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಬಾಬಾ ಸಾಹೇಬ್ರದೇ ಕಾನೂನು ನಡೆಯೋದು. ಸೂರ್ಯ ಚಂದ್ರ ಎಷ್ಟು ದಿವಸ ಇರ್ತಾರೋ, सूरज चंद्र कब रहता वहां तक भी बाबा साहेब का कानून चलते को चाहता, मगर कौन भी इसके बारे में चकारा नहीं उठा सकता. तब तक हमारा निरंतर ये चलने को चाहते रहता. ये नहीं लिया तो यहाँ से मैं सभी बोल को ऐसा मैसूर से बेंगलोर वहां से भी मिला के दिल्ली तक पाद यात्रा होता. एक बार बाबा साहेब के वास्ते अमित शाह राजीनामे लेने तक भी हम लोग कौन भी नहीं छोड़ते. जाती यहाँ से दिल्ली को चलो, क्या बोलती? जय भीम, जय भीम, जय भीम. ಪ್ರೆಸ್ ಕ್ಲಬ್ ಅಧ್ಯಕ್ಷ ನಂಜನಗೂಡು ತಾಲೂಕು ರಾಜ್ಯ ಆದಿದ್ರಾವಿಡ ಮಹಾಸಭಾ RDMS ವತಿಯಿಂದ ಇಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದಾರೆ. ಈ ಏನಕ್ಕೆ ಅನ್ನಂದ್ರೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು
ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅವರು ಅಂಬೇಡ್ಕರ್ ಅಂದ್ರೆ ಅವರಿಗೆ ಆಗೋದಿಲ್ಲ, ದೀನ ದಲಿತರು ಅಂದ್ರೆ ಆಗೋದಿಲ್ಲ, ಹೆಣ್ಮಕ್ಳು ಅಂದ್ರೆ ಆಗೋದಿಲ್ಲ, ಶೋಷಿತ ವರ್ಗದವರು ಅಂದ್ರೂ ಸಹ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ಮೂಲೆಗುಂಪು ಮಾಡಬೇಕನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರು ಇಡೀ ಸಂವಿಧಾನದಲ್ಲಿ, ಭಾರತ ದೇಶ ಸಂವಿಧಾನದಲ್ಲಿ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಅವರು ನಮ್ಮನ್ನು ಎಲ್ಲ ಶೋಷಿತ ವರ್ಗದವ್ರನ್ನ ಹೀಯಾಳಿಸಿದ್ದಾರೆ. ಅವರಿಗೆ ನಾವು ಯಾವತ್ತೂ ಧಿಕ್ಕಾರ ಇರ್ತಿದ್ದೀವಿ. ಅವರಿಗೆ ನಮ್ಮ ಈ ದೇಶಕ್ಕೆ ದೇಶದ್ರೋಹಿ ಚಟುವಟಿಕೆ ಮಾಡಿದಂಥವ್ರಿಗೆ ಊರಿಂದ ಡಿಪಾರ್ಟ್ ಮಾಡಬೇಕು ಅಂತ ರಾಜ್ಯಪಾಲರು ಮತ್ತು ದ್ರೌಪದಿ ಮುರ್ಮು ಅವರವರು ಎಲ್ಲರನ್ನೂ ಕೇಳ್ಕೊಂಡು ಹೋಗ್ತಿದ್ದೀವಿ. ಇದ್ರ ಬಗ್ಗೆ ಅಮಿತ್ ಶಾ ಇವರು ಪ್ರೈಮ್ ಮಿನಿಸ್ಟರ್ ಅಂತ ಮೋದಿ ಅವರು ಸಹ ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ. ಅವರು ಸಹ ದಲಿತ ವಿರೋಧಿ ಚಟುವಟಿಕೆಗಳು ಇದೆ. ಅವರಿಗೂ ಸಹ ನಮ್ಮ RDMS ವತಿಯಿಂದ ಅವರಿಗೆ ಧಿಕ್ಕಾರವನ್ನು ಮಾಡ್ತಾ ಇದ್ದೇವೆ. ಜೈ ಭೀಮ್. ನನ್ನ ಹೆಸರು ಚಂದ್ರಶೇಖರ್ ಎಸ್, ಅಶೋಕಪುರಂ ನಿವಾಸಿ. ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತಾಡಿರೋದು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವ ಉದ್ದೇಶಕ್ಕಾಗಿ ಅಂತಂದರೆ ಅಮಿತ್ ಶಾ ಅವರು ಏನು ಮಾತಾಡಿದ್ದಾರೆ ಅಂತ ಹೇಳಿ ಅವರಿಗೆ ಪಾಪ ತಿಳುವಳಿಕೆ ಇಲ್ಲ ಅನಿಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರು ಈ ಇಡೀ ನಮ್ಮ ದೇಶಕ್ಕೆ ಮಾತ್ರ ಮಾದರಿಯಾಗಿಲ್ಲ, ಇಡೀ ಪ್ರಪಂಚವನ್ನೇ ಗುರುತಿಸುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದಾರೆ. ಅವರಿಗೆ ತಿಳಿಸಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇನು ಭಾರತ ಸಂವಿಧಾನ ನಮಗೆ ಭಾರತದ ಉಡುಗೊರೆಯಾಗಿ ಕೊಟ್ಟಿದ್ದಾರೆ, ಅದು ಅಮಿತ್ ಶಾ ಅವರಿಗೆ ಆಗಲಿ, ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರಿಗಾಗಲಿ, ಗೃಹ ಸಚಿವರಿಗಾಗಿ ಯಾರಿಗೂ ಅಷ್ಟಾಗಿ ತಿಳಿದು ಬಂದಿಲ್ಲ ಅನಿಸುತ್ತೆ. ಅವ್ರು ಏನು ಕೊಡ್ತಿದ್ದಾರೆ ಪಾರ್ಲಿಮೆಂಟಲ್ಲಿ, ಆ ಪಾರ್ಲಿಮೆಂಟ್ ಯಾರು ಕೊಟ್ಟಿದ್ದಾರೆ, ಅಲ್ಲಿ ಕುತ್ಕೊಳ್ಳೋಕ್ಕೆ ಅವಕಾಶ ಯಾರು ಮಾಡಿಕೊಟ್ಟಿದ್ದಾರೆ ಅಂತಂತೇಳಿ ಅವ್ರಿಗೆ ಜ್ಞಾನ ಇಲ್ಲ ಅನಿಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿವರೆಗೂ ನಮಗೆ ಏನು ನೀಡಿದ್ದಾರೆ ಆ ಕೊಡುಗೆನ ಬರೀ ನಮ್ಮ ಸಮುದಾಯದವ್ರು ಮಾತ್ರ, ದಲಿತ ಸಮುದಾಯದವರಾಗಲಿ, ದ್ರಾವಿಡದವರಾಗಲಿ ಯಾರನ್ನು ಅವ್ರು ಮಾತ್ರ ಉಪಯೋಗಿಸ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಸಂವಿಧಾನದ ಕೆಳಗಡೆ ಇರೋರು ಪ್ರತಿಯೊಬ್ಬರು ಈ ಸಂಘಟನೆ ಮಾಡಬೇಕು. ಅವ್ರೇನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವಲ್ಪ ಒಂಚೂರು ಅರ್ತು ಅದನ್ನು ಮುಂದುವರಿಬೇಕು ಅಂತ ಹೇಳಿ ಇಷ್ಟಪಡ್ತೇನೆ. ಈ ರಾಜ್ಯ ದ್ರಾವಿಡ ಮಹಾಸಭಾ ಇವತ್ತು ಹಮ್ಮಿಕೊಂಡು ವಿಶ್ವಮಾನ್ಯ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನ ಹೇಳಿಕೆ ನೀಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕಂತ ಆಗ್ರಹಿಸಿ ದಿನಾಂಕ 16/1/2001 ಪುರಬರ ಆವರಣದಲ್ಲಿ ವಿಶ್ವ ಮಾನವ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಬೆಳಿಗ್ಗೆ 11:30ಕ್ಕೆ ಎಲ್ಲರೂ ಕೂಡ ಮಾಲಾರ್ಪಣೆ ಮಾಡಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದು ಸರಿಯಷ್ಟೇ. ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿರತಕ್ಕಂಥ ಎಲ್ಲ ರಾಜ್ಯ ಅಧ್ಯಕ್ಷರು, ನಗರ ಪಾಲಿಕೆ ಸದಸ್ಯರಾದಂತಹ ಬಲವ ಬೇಗಂಗಳು ಈ ನಿರಂತರವಾಗಿ ದಲಿತ ಸಮುದಾಯ ಎಲ್ಲಾ ಸಮುದಾಯಗಳು ಕೂಡ ಹೋರಾಟವನ್ನು ಹಮ್ಮಿಕೊಂಡು ನಿರಂತರ ಹೋರಾಟ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಅಮಿತ್ ಅವರು ಎಚ್ಚರಿಸಿಕೊಂಡು ರಾಜೀನಾಮೆ ಇನ್ನೂ ಕೂಡ ಪ್ರಧಾನಮಂತ್ರಿಗಳು ಅವ್ರ ಗಮನಕ್ಕೆ ಸೆಳೆಯದಂತೆ ಅವ್ರನ್ನ ರಾಜೀನಾಮೆ ಕೊಡಿಸಿದಂತೆ ಇನ್ನೂ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಇನ್ನೂ ಕೂಡ ಎಲ್ಲಾ ರಾಜ್ಯದವರು ಕೂಡ ನಿರಂತರವಾಗಿ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಗ ಅಮಿತ್ ಶಾ ಕೂಡ ಇಂಥ ಹೇಳಿಕೆಯನ್ನು ಕೊಟ್ಟಿರೋದು ತುಂಬಾ ಭಾರತದ ರತ್ನದ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ಗೆ ಅವಮಾನ ಮಾಡತಕ್ಕಂಥದ್ದು, ಎಲ್ಲಾ ಜನಾಂಗಗಳಿಗೂ ಅವಮಾನ ಆಗಿರತಕ್ಕಂಥದ್ದು, ಭಾರತ ದೇಶಕ್ಕೆ ಅವಮಾನ ಆಗಿರತಕ್ಕಂಥದ್ದು. ಈ ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಮ್ಮಲ್ಲಿ ಕೆಳಕಳಿ ಒಂದು ಮನವಿ ಸಲ್ಲಿಸ್ತಾ ಇದೆ.